ಅಣ್ಣಗೋಸ್ಕರ ಏನ್ ಹೇಳ್ತಾರಂತೆ ಬನ್ನಿ ಕೇಳೋಣ. ಏನ್ ಹೇಳ್ತೀರಿ ಪಾಪ? ಅಣ್ಣ ಹನುಮಂತಣ್ಣ ಬಗ್ಗೆ ಒಂದ್ ಡೈಲಾಗ್ ಹೇಳ್ಬೇಕಂತ ಮಾಡೇವಿ. ಗುಡಿಲಿರುತ್ತೆ ಗಂಟೆ ಈ ಹನುಮಂತಣ್ಣ ಎದುರುಕೊಂಡ್ರೆ ಮನಿಗೆ ಬ್ಯಾಗ್ ಹಾಕೊಂಡ್ ಹೊಂಟೆ. ಕಿಲ್ಲಾಡಿ ಎಷ್ಟ ಆಯ್ತಾರ ಸರ್ ಬಿಗ್ ಬಾಸ್ ಅಲ್ಲಿ? ಇಷ್ಟ ಆಯ್ತಾರಣ್ಣ. ನಾವು ಕಂಟಿನ್ಯೂ ಅವ್ರ ಕೂಟ ಜರ್ನಿ ಮಾಡ್ತಿರ್ತೀವಿ. ಚಲೋ ಇದಾರ ಅವ್ರು. ಯಾವಾಗಿದ್ರ ಪ್ರೋಗ್ರಾಮ್ ನಲ್ಲಿ ಯಾವಾಗಿದ್ರ ಅವ್ರ ಹಾಲ್ಟನ್ ಅಲ್ಲಿ ಎಲ್ಲವ್ರ ತರ ಹಿಂಗ ಹೇಳೋದಿಲ್ಲ, ಹಾಗೆ ನಾ ಹೀಗೆ ಅಂತೇಳಿ ಅವ್ರು ಬೇರೆಯವ್ರ ತರ ಹೇಳೋರ ತರ ಮಾಡ್ತಾರೆ. ನಮ್ಮ ಹನುಮಂತ ಅಂಕಿ ನಮ್ಗೆಲ್ಲರಿಗೂ ಇಷ್ಟ. ಎಲ್ಲರಿಗೂ ಇಷ್ಟ. ಏನ್ ಇಷ್ಟ ಆಯ್ತಾರಣ್ಣ? ಏನಾರ ಒಂದ್ ಕಾರಣ ಹೇಳಿದ್ರೆ ಏನ್ ಹೇಳ್ತೀರಣ್ಣ? ಅವ್ನು ಯಾವಾಗ್ಲೂ ಕೂಡ ಚೇಷ್ಟೆತನದಿಂದ ತಾನು ಆ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂತ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೊಂದ್ಕೊಂಡು ಅವ್ರನ್ನೆಲ್ಲ ಟೆಕ್ನಿಕ್ ನಿಂದ ಅಂದ್ರೆ ತನ್ನ ಚೈತನ್ಯದಿಂದ ಹೋಯ್ತಾನಲ್ಲ, ಅದು ಬಹಳ ಇಷ್ಟ. ಇದು ನಮಗ ಇದು ಚಿಲ್ಲೂರ್ ಬಟ್ನಿಂದ ನಮಗ ಮಾಡಿದ ಪ್ರಚಾರ ಬಹಳ ಚಲೋ ಆತ. ನಮಗ ಅದ್ರಲಿಂದ ನಾವು ಮುಂದ್ ಬರ್ಲಿ ಅಂತೇಳಿ ನಮ್ಮ ಚಿಲ್ಲೂರು ಹಾವೇರಿ ತಾಲೂಕು ಇದಾತ, ಖುಷಿ ಆತು. ಅವ ನನ್ನ ಮಗನ ಸಭಾ ಗೆದ್ದು ಬರ್ಲಿ, ಒಳ್ಳೇದಾಗ್ಲಿ, ತುಂಬಾ ಆಭರಣ ಆಗ್ಲಿ, ಇಡೀ ಕರ್ನಾಟಕನ ಬೆಳೆದ್ ಬರ್ಲಿ, ಅವ ಬಹಳ ಚೆನ್ನಾಗಿ ಆಗ್ಲಿ. ಸರಿ ಸರಿ. 5 ದಿನ ಆದ್ಮೇಲೆ ಬಿಗ್ ಬಾಸ್ ಮುಗಿದಿದೆ. ಅವರು ಗೆಲ್ಬೇಕು ಅಂತ ಆಶಿಸ್ತೀರಣ? ರನ್ನರ್ ಆಫ್ ಹಾಕು ಅಂತ ಆಶಿಸ್ತೀರಣ? ಗೆಲ್ಬೇಕಂತ ಆಶಿಸ್ತೀವಿ. 100% 100% ಗೆಲ್ತಾನಂತ ನಾವ್ ಅನ್ಕೊಂಡಿದ್ದೇವೆ. ಗೆಲ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತೀವಿ. ನೀವಂಗೆ ಹನುಮಂತಣ್ಣಗೆ ಓಟ್ ಹಾಕಿರಣ? ಎಲ್ಲಾರು ಕರ್ನಾಟಕ ಜನತೆಗಳು ಓಟ್ ಹಾಕಿರಿ, ಗೆಲ್ತಾರಣ. ಕರ್ನಾಟಕ ಜನರಿಗೆ ಹನುಮಂತಣ್ಣರ ಬಗ್ಗೆ ಏನಾರು ಹೇಳೋದಾದ್ರೆ ಏನ್ ಹೇಳ್ತೀರಣ? ಒಳ್ಳೆ ಹುಡುಗ, ಬಡವ್ರ ಮನಿ ಹುಡುಗ. ನಾವು ವಿಶೇಷವಾಗಿ ತಾಂಡ್ಯದವ ಇರ್ಬೋದು, ಆದ್ರೆ ತಾಂಡ್ಯದಾಗಿ ಆಗಿ ಜೀವನ ಮಾಡಿಲ್ಲ. ಪ್ರತಿಯೊಂದು ಊರಲ್ಲಿ ಪ್ರತಿಯೊಬ್ಬನಾಗಿ ಜೀವನ ಮಾಡಿದಾನೆ. ಒಳ್ಳೆ ಹುಡುಗ, ಒಳ್ಳೆ ಬಡತನದಿಂದ ಬಂದವ. ಅವ್ನು ಓಟ್ ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಿ ಇದು ಮಾಡ್ರಿ ಅಂತ ಹೇಳ್ತಾನೆ. ಸೈಲೆಂಟ್ ಆಗಿರ್ತಾನೆ. ಅವನು ನಮ್ಗೆ ತುಂಬಾ ಇಷ್ಟ. ನಮ್ಮ ರಾಜ್ಯಕ್ಕೆ ಒಳ್ಳೇದು, ನಮ್ಮ ಜಿಲ್ಲೆಗೆ ಒಳ್ಳೇದು, ನಮ್ಮ ತಾಲೂಕು, ನಮ್ಮ ಊರಿಗೆಲ್ಲ ಒಳ್ಳೇದು. ಇಡೀ ನಮ್ಮ ದೇಶದಾಗ ಆದ್ರೂ ಆಗ್ಬೋದು. ಅದಕ್ಕೆ ಅವ್ನ ಅದೃಷ್ಟ, ನಮ್ಮ ಅದೃಷ್ಟ ಅಲ್ಲ. ಅವನ ಅದೃಷ್ಟ ಅಂದ್ರೆ ಅವನ ಅದೃಷ್ಟ ಇದ್ರೆ ನಮ್ಮ ಊರ್ ಹೆಮ್ಮೆ ಬರುತ್ತೆ ಅಷ್ಟೇ. ಒಳ್ಳೇದದ, ಏನ್ ತಪ್ಪಲ್ಲ. ಅವನ್ನ ಗೆದಿಬಾರ್ದಂತ ಹಾರಸ್ತೇವೆ ಇಲ್ಲಲ್ಲ. ಗೆದಿಲಿ, ಒಳ್ಳೇದಾಗ್ಲಿ ಅಂತ ಹನುಮಂತನಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಿಮ್ ಕಡೆಯಿಂದ? ಒಂದು ಟಿಪ್ಸ್ ಅಂದ್ರೆ ಒಂಥರ ಪ್ರೋತ್ಸಾಹ, ಎನರ್ಜಿ ಇದ್ದಂಗೆ. ಅವ್ರು ಒಳ್ಳೆ ಫ್ರೆಂಡ್ಶಿಪ್ ಇದೆ ಧನರಾಜ್ ಅವ್ರದ್ದು, ಚೆನ್ನಾಗಿ ಅಷ್ಟೇ. ಆಮೇಲೆ ಏನ್ ಹೇಳಕ್ ಇಷ್ಟಪಡ್ತೀರ ಹನುಮಂತನಿಗೆ? ಏನಿಲ್ಲ, ಗೆದ್ದು ಬರ್ಲಿ ಅಣ್ಣ, ಗೆದ್ದು ಬಾ ಹನುಮಂತ, ಗೆದ್ದು ಬಾ ಹನುಮಂತ ಅಂತ ಹೇಳ್ತೀರಣ್ಣ. ಅಣ್ಣವ್ರು ಗೆದ್ದು ಬಾ ಅಂತ ಹನುಮಂತಣ್ಣ ಅಂತ ಹೇಳ್ತಾರೆ. ಚಲೋ ಆಟ ಆಡ ಅಂತಾರೆ ಸರ್. ಚೆನ್ನಾಗಿ ಆಗ್ಲಿ, ಗೆದ್ದು ಬರ್ಲಿ ಅನ್ನೋದೊಂದೇ ನಮ್ಗೆ ಖುಷಿ ಸರ್. ನಮ್ಮೂರ್ಲಿಂದ ಹೇಳ್ಬೇಕಂದ್ರ ನೀವು ಕೇಳ್ರಿ. ಸರ್, ನಮ್ಮೂರಿಂದ ಹೋಗಿದಾರಂದ್ರ ಬಿಗ್ ಬಾಸಿಗೆ ಗೆದ್ದು ಬರೋದೊಂದು ಹೆಸರುವಾಸಿ ಅಷ್ಟೇ. ನಮಗೂ ಒಂದು ಖುಷಿ ಆಗುತ್ತೆ ಗೆದ್ದು ಬಂದ್ರ. ಬಿಗ್ ಬಾಸಿನ್ಯಾಗ ಹೋಗಿ ನಮ್ಮೂರು ಹನುಮಂತ ಅಣ್ಣಾರು ಹೋಗಿ ಗೆದ್ದು ಬಂದಾರ ಅನ್ನೋರು ಒಂದು ಖುಷಿಯಿಂದ ಆಗ್ತೈತ್ರಿ. ಎಲ್ಲಾರು ಆಡಾರ, ನಮ್ಮ ಮಕ್ಕಳು ಎಲ್ಲಾರು, ನಮ್ಮ ತಂಗಿ ಅಕ್ಕ ತಂಗಿಯರು ಎಲ್ಲಾರು ಚಲೋ ಬರೋಬ್ಬರಿ ಆಡಕತ್ಯಾರ್ರಿ. ಎಲ್ಲ ದೈವದ ಮಗ, ನಮ್ದೇನ್ ನಾಡು ಹಡಿದೀವಿ, ಇಡೀ ಕರ್ನಾಟಕದ ಮಗ ರೀ. ಇಷ್ಟ ಗೊಂಬೆ ಹಾಗೆ ನಮ್ಮ ಕನ್ನಡತಿ.